ನೋಡಿದ್ರ ಸಿನಿಮಾ ಫಸ್ಟ್ ನೋಡಿದ್ದೀರಾ? ಫೈನ್ ಫೈನ್. ಮೊದಲು ಈ ಸ್ಕ್ರಿಪ್ಟನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಕಾರಣ ಅದು ಡೈರೆಕ್ಟ್ರು. ಅದಾದಮೇಲೆ ಅವ್ರಿಗೆ ಅವಕಾಶ ಕೊಟ್ಟಂಥ ಇಂಥ ಒಳ್ಳೆಯ ಸಂಗೀತ ನಿರ್ದೇಶಕರು, ಅವ್ರ ಅಭಿಮಾನಿ ನಾವು. ಆ ಅಭಿಮಾನಕ್ಕೋಸ್ಕರ ಈ ಸಿನಿಮಾನ ನೋಡಿಕೊಂಡೆ. ಬಹುಶಃ ಅದನ್ನು ನಿರಾಸೆ ಮಾಡಿಲ್ಲ. ಇಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಶೈನ್ ಶೆಟ್ಟಿ ಮತ್ತು ಅಂಕಿತಾ ಇಬ್ಬರು ತುಂಬ ಮುದ್ದಾಗಿ ಕಾಣ್ತಾರೆ. ಇವರಿಬ್ಬರು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಪ್ರಾಮಿಸಿಂಗ್ ಕಲಾವಿದರಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಅವರಿಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದೇವರಾಜ್ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಕುಟುಂಬದ ಮೌಲ್ಯಗಳು ಅದನ್ನು ತುಂಬ ವರ್ಷಗಳಾಗಿತ್ತು ನಾವು ತೆರೆ ಮೇಲೆ ನೋಡಿ. ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತೊಗೊಂಡು ಬಂದಿದ್ದಾರೆ ಮಹಿಳಾ ನಿರ್ದೇಶಕಿಯಾಗಿ. ಶೈನ್, ಕಂಗ್ರ್ಯಾಚುಲೇಷನ್ಸ್ ಶೈನ್. ಸೊ ಕನ್ನಡಕ್ಕೆ ಮತ್ತೊಂದು ಒಳ್ಳೆಯ ಸದಭಿರುಚಿ ಇರುವಂಥ ಸಿನಿಮಾನ ಈ ಚಿತ್ರತಂಡ ಕೊಟ್ಟಿದೆ. ದೇವರಾಜ್ ಅವರಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಶ್ರುತಿ ಹರಿಹರನ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅನೂಪ್ ಭಂಡಾರಿಯವರು, ನಮಸ್ತೆ ಸರ್. ಹೀಗೆ ಒಳ್ಳೆಯ ಸ್ಟಾರ್ ಕಾಸ್ಟ್ ಸಿನಿಮಾ. ಅಂದರೆ ಈ ಪಾತ್ರಕ್ಕೆ ಇವ್ರನ್ನ ಹಾಕಿದ್ರೆ ಅದು ಸಾಕಷ್ಟು ಕಥೆನ ಚೆನ್ನಾಗಿ ಹೇಳುತ್ತೆ ಅನ್ನುವಂಥ ಒಂದು ಅಭಿಪ್ರಾಯದಿಂದ ಪ್ರತಿಯೊಂದು ಸ್ಟಾರ್ ಕ್ಯಾಸ್ಟ್ನು ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ. ಅವ್ರುಗಳೇ ಕತೆ ಹೇಳ್ತಾರೆ. ಅಷ್ಟು ಒಳ್ಳೆಯ ಸ್ಟಾರ್ ಕಾಸ್ಟ್ ಈ ಸಿನಿಮಾದಲ್ಲಿ. ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ. ಇನ್ನು ಮಾಧ್ಯಮದವರು ನೀವುಗಳು ಮೌತ್ ಟಾಕ್ ಕೊಡಬೇಕು. ನೀವು ಇಂಥ ಸಿನಿಮಾಗಳನ್ನು ಪ್ರೋತ್ಸಾಹ ಮಾಡಬೇಕು. ಇಂಥ ಸಿನಿಮಾಗಳು ಹಿಟ್ಟಾದಾಗ ಮಾತ್ರ ಕನ್ನಡ ಚಿತ್ರರಂಗ ಮತ್ತಷ್ಟು ಚೇತೋಹಾರಿಯಾಗಿ ಇನ್ನೊಂದಿಷ್ಟು ಸಿನಿಮಾ ಮಾಡೋದಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ತೀನಿ. ಬಹಳ ವರ್ಷಗಳಾಗಿತ್ತಲ್ಲ ನಾವೆಲ್ಲ ಒಂಥರ ಕುಟುಂಬ ಸಮೇತರಾಗಿ ಕೂತು ನೋಡುವಂಥ ಒಂದು ಸಿನಿಮಾ, ಕೌಟುಂಬಿಕ ಚಿತ್ರ ಅಂತ ಏನು ಕರಿತೀವಿ. ನಾನು ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾಗಳೇ. ಆದರೂ ಕೆಲವು ವಿಶೇಷ ಕುಟುಂಬದಲ್ಲಿ